ಈಗ ಸೈಕಾಲಜಿಕಲ್ ಥ್ರಿಲ್ಲರ್ ಅನ್ಬೇಕಾ ಇಲ್ಲ ಹಾರರ್ ಅನ್ಬೇಕಾ ಇಲ್ಲ ಮರ್ಡರ್ ಮಿಸ್ಟ್ರಿ ಅನ್ಬೇಕಾ ಗೊತ್ತಾಗ್ತಿಲ್ಲ. ಅದೇನಿದೆ ಇದೇನಿದೆ ಅದು ಸರಿಯಾಗಿ ತಂದಿಲ್ಲ ಇದು ಸರಿಯಾಗಿ ತಂದಿಲ್ಲ ಅಂತ ಬಂದು ನೋಡಿ ಗೊತ್ತಾಗುತ್ತೆ ಏನು ಅಂತ. ಇವತ್ತು ಜಾಸ್ತಿ ನಾನು ಮಾತಾಡಬಾರ್ದು ಏನಂತಂದ್ರೆ ಟ್ರೇಲರ್ ಮಾತಾಡಬೇಕು. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನಿಶ್ಚರಂ. ಇದನ್ನ ಮೂರ್ತ ದಿವಸನೂ ಹೇಳಿದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಏನಕ್ಕಂತ ಹೇಳಿದ್ರೆ ಶನೀಶ್ವರ ಒಂದ್ ಆಶೀರ್ವಾದ ಕೊಟ್ರೆ ನಮ್ಮ ಜೀವನ ಎಲ್ಲೋ ಹೋಗ್ಬಿಡುತ್ತೆ. ಸುಮಾರಷ್ಟು ಜನ ಹೇಳ್ತಾರೆ ಕಾಗೆ ಅಪಶಕುನ ಅಂತ. ನಾನೊಂದು ಕೇಳ್ಪಟ್ಟಿದ್ದೆ ಒಂದ್ ದಿವ್ಸ ನಮ್ಮ ಸಿದ್ದರಾಮಯ್ಯ ಸರ್ ಗಾಡಿ ಮೇಲೆ ಕಾಗೆ ಕೂತಿದ್ದಂತೆ, ಅಪಶಕುನ ಅಂತೆ ಅಂದ್ರು. ಆದ್ರೆ ಇವತ್ತು ನಮ್ಮ ಹೆಮ್ಮೆಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ಇವತ್ತು. ಸೊ ಸರ್ ಅಲ್ಲ, ಕಾರ್ ಚೇಂಜ್ ಮಾಡಿದ್ರು ಅದು ನಮ್ಮ ಅನಿಸಿಕೆಗಳು. ಸೊ ನಮ್ಗೇನ್ ಮನಸ್ಸಿಗೆ ಇದಿದೆ ಅಂದ್ರೆ ನಮ್ಮ ಟೈಮ್ ಕೂಡ ಎಲ್ಲರಿಗೂ ಚೇಂಜ್ ಆಗ್ಬೋದು ಅಂತ ಇದೆ ಸರ್. ಕರೆಕ್ಟ್ ಅಲ್ಲ, ಅದು ಅವರವರ ಅನಿಸಿಕೆ. ಬಟ್ ನನ್ನ ಅನಿಸಿಕೆ ಏನಂದ್ರೆ ಅಲ್ಲಿಂದ ಅವ್ರು ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದ್ರೆ ನಮ್ಮ ಪ್ರಭೀತ್ ಸರ್ ಮತ್ತೆ ಇವರ ಪ್ರಯತ್ನ ಈ ಕಾಗೆ ಮುಖಾಂತರ ಒಂದು ಅದ್ಭುತ ಕ್ರಿಯೇಟ್ ಆಗ್ಲಿ, ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಸ್ಥಾನಮಾನ ಸಿಗ್ಲಿ, ಅವ್ರದ್ದು ಚೆನ್ನಾಗಾದ್ರೆ ನಮ್ದು ಚೆನ್ನಾಗಾಗ್ಲಿ ಅಂತ ಒಂದು ಚಿಕ್ಕ ಅನಿಸಿಕೆ. ಹಾಗೆ ಸಿನಿಮಾ ಮುಹೂರ್ತ ದಿವಸ ನಾವೆಲ್ಲ ಮಾತಾಡಿದ್ವಿ, ನಮ್ ಸಿನಿಮಾ ಹಿಂಗ್ ಮಾಡ್ತಾ ಇದೀವಿ, ಹಂಗಿದೆ, ನಮ್ ಕ್ಯಾರೆಕ್ಟರ್ ಇದು, ಅದು ಅವ್ರ ಕ್ಯಾರೆಕ್ಟರ್ ಅದು ಅಂತೆಲ್ಲ ಹೇಳಿದ್ವಿ. ಆದ್ರೆ ಇವತ್ತು ಜಾಸ್ತಿ ನಾನು ಮಾತಾಡಬಾರ್ದು ಅಂತಿದ್ದೀನಿ. ಏನಕ್ಕಂದ್ರೆ ಟ್ರೇಲರ್ ಮಾತಾಡ್ಬೇಕು. ಟ್ರೇಲರ್ ನೋಡಿದ್ಮೇಲೆ ನೀವುಗಳು ನಮ್ಗೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡೋದಕ್ಕೆ ಸಿದ್ಧರಾಗಿರ್ಬೇಕು. ನಮ್ಮ ನಿರ್ದೇಶಕರು ಫುಲ್ ಎಕ್ಸಾಮ್ ಪೇಪರ್ ಬಂದಿದ್ದಾರೆ. ಅವರಿಗೆ ಮುಹೂರ್ತ ಟೈಮಲ್ಲಿ ಅವ್ರು ಜಾಸ್ತಿ ಮಾತಾಡಿರ್ಲಿಲ್ಲ. ನಾನು ಮಾಡಿ ತೋರಿಸಿದ್ದಾರೆ. ಇವತ್ತು ಕತೆ ಬಗ್ಗೆ ಯಾರು ಏನು ಹೇಳಿಲ್ಲ. ಮೇಯ್ನು ಇದು ಬಂದ್ಬಿಟ್ಟು ಕಾಗೆ ಮುಖಾಂತರ ಎಲ್ಲಾರು ಕಾಗೆ ಕೆಟ್ಟದು, ಕಾಗೆಗೆ ಬರೀ ತೀರ್ಕೊಂಡಿದ್ರೆ ಮಾತ್ರ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ದಿಲೀಪ್ ಸರ್ ಹೇಳ್ದಂಗೆ ಬಂದ್ ಯಾವ್ದಾರ ಗಾಡಿ ಮೇಲೆ ಕೂತ್ರೆ ಆ ಗಾಡಿನೇ ಮಾರ್ತಾರೆ ಅಂತ ಅಂದ್ರು ಸರ್. ಈ ತರ ಎಲ್ಲ ಇದೆ ನೆಗೆಟಿವಿಟಿ ಆಕ್ಚುಲಿ ಕಾಗೆ ಅಂತ ಹೇಳ್ತಾರೆ. ಬಟ್ ಒಂದು ಪಾಸಿಟಿವ್ ಶೇಡ್ ಇದೆ ಕಾಗೆಗೆ. ಏನು ಅಂತಂದ್ರೆ ಅದು ಒಂದು ತುತ್ತು ಅನ್ನ ತಿನ್ಬೇಕು ಅಂತಂದ್ರು ತನ್ನ ಜೊತೆಗಿರೋರ್ನೆಲ್ಲ ಕರ್ಕೊಂಡ್ಬಿಟ್ಟು ತಿನ್ನುತ್ತೆ. ಇದು ಪಕ್ಷಿಗಳ ಗುಣದಲ್ಲಿ ಕಾಗೆಗೆ ತುಂಬಾ ಇಂಪಾರ್ಟೆನ್ಸ್ ಇರೋಂತ ಒಂದು ಮ್ಯಾಟರ್ ಆಗುತ್ತೆ. ಹಾಗಾಗಿ ಈ ನ್ಯಾಯ ನೀತಿ ಇದು ಶೇಡ್ಸ್ ಒಂದ್ ಸ್ವಲ್ಪ ಚೇಂಜ್ ಆದಾಗ ಪ್ರಕೃತಿ ಯಾವ ರೀತಿ ರಿವರ್ಸ್ ಹೊಡಿಬಹುದು ಅನ್ನೋದನ್ನ ನಾನು ಈ ದೃಷ್ಟಿನಲ್ಲಿ ತೋರಿಸಿದ್ದೀನಿ. ಆಸ್ ಕಮರ್ಷಿಯಲೈಸ್ಡ್ ಆಸ್ಪೆಕ್ಟ್ಸ್ ಅಲ್ಲಿ ತೋರಿಸಿದ್ದೀನಿ. ನೀವು ಹೇಳಿದಾಗ ಆಕ್ಚುಲಿ ಒಂದು ರೀತಿಯಲ್ಲಿ ಯಾವುದು ಕಾಗೆನೆ ನಮ್ದು ಮೇನ್ ಯೂನಿಕ್ನೆಸ್. ಪ್ರತಿಯೊಂದು ಚಿತ್ರದಲ್ಲಿ ಒಂದು ಯೂನಿಕ್ನೆಸ್ ಇರುತ್ತಂತಲ್ಲ, ಅದೇ ತರ ಈ ಚಿತ್ರದಲ್ಲಿ ಒಂದು ಕಥೆಯಲ್ಲಿ ಒಂದು ಯೂನಿಕ್ನೆಸ್ ತರೋದಂದ್ರೆ ಅದು ಕಾಗೆ. ಬಟ್ ಅದೆಲ್ಲೂ ರಿವೀಲ್ ಆಗಲ್ಲ. ಅವ್ರಿಗೆ ಜಾಸ್ತಿ ನಾನು ಸಿನಿಮಾ ಬಗ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ. ಎಲ್ಲಿ ಏನೋ ರಿವೀಲ್ ಮಾಡ್ಬಿಡ್ತೀನಿ ಅನ್ನೋದ್ರಲ್ಲಿ ನಾನು ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಅದನ್ನ ನಾನು ಈಗ ಸೈಕಾಲಜಿಕಲ್ ಥ್ರಿಲ್ಲರ್ ಅನ್ಬೇಕಾ ಇಲ್ಲ ಹಾರರ್ ಅನ್ಬೇಕಾ ಇಲ್ಲ ಮರ್ಡರ್ ಮಿಸ್ಟ್ರಿ ಅನ್ಬೇಕಾ ಗೊತ್ತಾಗ್ತಿಲ್ಲ. ಸೊ ಇದೆಲ್ಲರದು ಒಂದು ಬ್ಲೆಂಡ್ ಇದೆ ನಮ್ಮ ಸಿನಿಮಾದಲ್ಲಿ. ನಮ್ಗೆಲ್ರಿಗೂ ಸಿನಿಮಾ ತೋರಿಸಿದ್ರು ಅವರು. ಸಿನಿಮಾ ನೋಡಿದ್ಮೇಲೆ ಸಾಕಷ್ಟು ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಮೇಲೆ. ಹೊಸ ತರ ಇದು ಪ್ರಯತ್ನ ಅಂತಾನೆ ಹೇಳ್ಬೋದು. ಸೊ ಸಾಕಷ್ಟು ನಮ್ಗಿಂತ ಎಕ್ಸ್ಪೀರಿಯನ್ಸ್ ಇರುವಂತ ಕಲಾವಿದರಿದ್ದಾರೆ. ಸೊ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೂ ನಂಗೂ ಖುಷಿ ಆಯ್ತು. ನೋವೆಲಿಸ್ಟ್ ನಂಗೆ ಹೊಸ ಹೊಸ ವಿಷಯಗಳನ್ನ ಸರ್ಚ್ ಮಾಡೋದು, ಬರೆಯೋದು, ರಿಸರ್ಚ್ ಮಾಡೋದು, ತುಂಬಾ ಹೋಗಿ ಇದು ಮಾಡಿ ನಾನು ಒಂದು ನಾವೆಲ್ ಬರೆಯುವಂತದ್ದು, ಆತರ ಒಂದು ಪಾತ್ರ ಪ್ಲೇ ಆಗುತ್ತೆ. ಹಳೆ ಸಾಂಗ್ಸ್ ತುಂಬಾ ಇತ್ತು ಮಾಡೋದು. ನೀವು ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಸೊ ಮ್ಯಾಡ್ದು ತುಂಬಾ ಇದೆ. ಆಕ್ಚುಲಿ ಹೇಳಕ್ಕೆ ಪಾಪ ಅವನು ತುಂಬಾ ಕಷ್ಟಪಟ್ಟು ಟುಡೇ ಈಸ್ ಇನ್ ದಿಸ್ ಲೆವೆಲ್ ಮೇಕಿಂಗ್ ಅ ಮೂವಿ ಅಂಡ್ ದೆನ್ ಮ್ಯೂಸಿಕ್ ಫಾರ್ ದ ಮೂವಿ ಅಂದ್ರೆ ಅಷ್ಟು ಸುಲಭ ಅಲ್ಲ. ನಾವೆಲ್ಲ ಅನ್ಕೊಂತಾ ಇರ್ತೀವಿ ಮೂವಿ ಏನಿದೆ ಒಂದು 2 hours ನೋಡ್ಬಿಟ್ಟು ಮೂವಿ ಚೆನ್ನಾಗಿದೆ ಅಂತ. ಬಟ್ ಅದ್ರ ಹಿಂದೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಒಬ್ರೊಬ್ರು. lot of people will work more than a year and 2 years, let it be editing, music, everything. ಎಷ್ಟೋ ಕಷ್ಟಪಟ್ಟಿರ್ತಾರೆ, ಓಡಾಡಿರ್ತಾರೆ. ಇನ್ಫ್ಯಾಕ್ಟ್ ಶೂಟಿಂಗ್ ಆಗ್ತಾ ಇರುವಾಗ ವೇದಿಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು. ಅದರಿಂದ ಶೂಟಿಂಗ್ ಒಂದು 2 ದಿನ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಬಟ್ ಇಟ್ಸ್ ಓಕೆ, ದೇರ್ ವಿಲ್ ಬಿ ಸೋ ಮೆನಿ ಥಿಂಗ್ಸ್ ಲೈಕ್ ಹರ್ಡಲ್ಸ್ ಮೂವಿ ಅನ್ನೋದು. ಬಟ್ ಏನು ಅಂತಂದ್ರೆ ಜನ ಮೂವಿ ಬರಬೇಕು, ಥಿಯೇಟರ್ ಅಲ್ಲಿ ನೋಡ್ಬೇಕು,
ಅದನ್ನು ಮೆಚ್ಚಬೇಕು. ಯಾಕಂದ್ರೆ ಅದು ತುಂಬಾ ಕಷ್ಟ ಇದೆ ಒಬ್ರೊಬ್ರದ್ದು. ಇಟ್ ಇಸ್ ನಾಟ್ ಸೋ ಈಸಿ ಟು ಮೇಕ್ ಅ ಮೂವಿ. ನಾವೆಲ್ಲ ಮಾತಾಡ್ತೀವಿ ಅದೇನಿದೆ ಇದೇನಿದೆ, ಅದು ಸರಿಯಾಗಿ ತಂದಿಲ್ಲ, ಇದು ಸರಿಯಾಗಿ ತಂದಿಲ್ಲ ಅಂತ. ಬಂದು ತಂದು ನೋಡಿ ಗೊತ್ತಾಗತ್ತೆ ಏನು ಅಂತ. ಥ್ಯಾಂಕ್ಸ್ ಹೇಳ್ಬೇಕು ಟೀಮ್ಗೆ. ಆಕ್ಚುಲಿ ನಾನು ಮಿಡಲ್ ಅಲ್ಲಿ ಬಂದಿದ್ದು, ಸೆಂಟ್ರಲ್ ಬಂದು ಕಂಟಿನ್ಯೂ ಮಾಡ್ತಿದ್ದೀನಿ. ಓಕೆ, ಅವ್ರ ಜೊತೆ ವೇಟ್ ಜೊತೆ ವರ್ಕ್ ಮಾಡಿದ್ದು ತುಂಬಾ ಒಂಥರ ಖುಷಿ ಇದೆ. ಯಾಕಂದ್ರೆ ಎಲ್ಲ ಟೋಟಲಿ ಅವರು ಒಂದು ಸ್ವಲ್ಪ ವೆಲ್ ನೋನ್ ಆಗಿರೋ ಮ್ಯೂಸಿಕ್ ಇದರಲ್ಲಿ. ಬ್ರೋ ಮಾಡೋಣ ಬ್ರೋ, ಈಗ ಪ್ರೊಡ್ಯೂಸರ್ಸ್ ಈಗ ಲೈಕ್ ಸರ್ ಈಗ ಸ್ವಲ್ಪ ಏನಾದ್ರು ಬೆಟರ್ ಮಾಡೋಣ, ಸ್ವಲ್ಪ ಇನ್ನೊಂದು ಒಳ್ಳೆ ಐಡಿಯಾ ಇದೆ ಅಂದಾಗ ಓಕೆ ಸರ್ ನಿಮ್ಗೆ ಏನ್ ಅನ್ಸುತ್ತೆ ಅದೆಲ್ಲ ಮಾಡಿ. ಲೈಕ್ ಒಂದು ಒಳ್ಳೆ ಫ್ರೀಡಮ್ ಇತ್ತು ನನಗೆ ಈ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ. ಒಂದು ಹಾಲಿವುಡ್ ಬಾಲಿವುಡ್ ರೇಂಜ್ಗೆನೆ ಮ್ಯೂಸಿಕ್ ಅನ್ನು ಮಾಡಿದ್ದಾರೆ. ಸಾಂಗ್ಗಳು ಈಗಾಗಲೇ ಮಾಸ್ ಅಡ್ಡ ಮ್ಯೂಸಿಕ್ ಅಲ್ಲಿ ರಿಲೀಸ್ ಆಗಿದೆ, ಅದ್ಭುತವಾದಂತಹ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಹಾಗೆ ಇದರಲ್ಲಿ ಅನೇಕ ಕಲಾವಿದರು, ನಮ್ಮ ಆರಾಧ್ಯ ಸರ್, ಡಾಕ್ಟರ್ ಸರ್ ಇಂದ ಹಿಡಿದು ಎಲ್ಲರೂ ಬಹಳಷ್ಟು ಜನ ಅಭಿನಯ ಕೂಡ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ರಾವೆನ್ ಚಿತ್ರ ಬಹಳ ಅದ್ಭುತವಾಗಿ ಬಂದಿದೆ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂತಹ ಚಿತ್ರ. ಈ ಚಿತ್ರ ಈಗಾಗಲೇ ನಾವು ಬಿಡುಗಡೆಗೆ ಕೂಡ ಸಹ ಪ್ಲಾನ್ ಮಾಡಿದೀವಿ. ಈ ಒಂದು ಟ್ರೈಲರ್ ಲಾಂಚ್ ಮುಖಾಂತರವಾಗಿ ನಾವು ಈಗ ಪಬ್ಲಿಸಿಟಿಯನ್ನ ಮತ್ತು ಪ್ರಚಾರವನ್ನ ಪ್ರಾರಂಭ ಮಾಡಿದೀವಿ. ನೆಕ್ಸ್ಟ್ ಮಂತ್ಗೆ ರಿಲೀಸ್ ಮಾಡಿ ಈ ಚಿತ್ರವನ್ನ ಬಹಳ ಅದ್ದೂರಿಯಾಗಿ ರಿಲೀಸ್ ಮಾಡಬೇಕು ಅಂತಾನು ಪ್ಲಾನ್ ಮಾಡಿದೀವಿ. ಇದಕ್ಕೆಲ್ಲ ತಯಾರಿಗಳು ಕೂಡ ನಡೀತಾ ಇದೆ. ಮುಂದಕ್ಕೂ ಕೂಡ ಕನ್ನಡ ಪ್ರೇಕ್ಷಕರಿಗೆ ಒಳ್ಳೆ ಸದೃಢತೆಯ ಚಿತ್ರವನ್ನ ನೀಡಿ ಕನ್ನಡ ಚಿತ್ರೋದ್ಯಮಕ್ಕೆ ನಮ್ದೇ ಆದಂತ ಸೇವೆ ಕೂಡ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಾಗಿದ್ದೀವಿ. ಈ ಮಾತುಗಳನ್ನ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಇರ್ಲಿ, ಬೆಂಬಲ ಇರ್ಲಿ.